ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿವಸ ಕೆಲವೊಂದು ಹಾಸ್ಯದ ಚುಟುಕುಗಳನ್ನು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲರಿಗೂ ಬನಶ್ರೀ 24x7 ಚಾನಲ್ಗೆ ಸ್ವಾಗತ. ಬರೀ ಇವತ್ತಿನ ದಿವಸ ಎಂತೆಂಥ ಹಾಸ್ಯದ ತುಣುಕುಗಳದಾವ ಅಂತೇಳಿ ಕೇಳೋಣ. ಈ ಫೋನ್ ಬಂದೈತಿ ಎಷ್ಟು ಮಂದಿ ಹಾಳಾಗ್ಯಾರೋ, ಎಷ್ಟು ಮಂದಿ ಹುಡುಗರು ಹಾಳಾಗ್ಯಾವೋ, ತಲೆ ಕೆಡಿಸ್ಕೊಂಡವು. ಅದನ್ನು ಕೇಳಿದ್ರೆ ಹುಚ್ಚಿಡಿಬೇಕ್ರಿ ನಿಮಗೆ. ಆ ಫೋನಿನ ಸಂಬಂಧ ಇಷ್ಟು ತಲೆ ಕೆಡಿಸ್ಕೊಂಡವು ಈಗಿನ ಹುಡುಗರು ಅಂದ್ರೆ ಅದನ್ನು ಹೇಳೋಕ್ಕಾಗೋದಿಲ್ಲ ರೀ. ಈಗ ಹುಡುಗರು ಅಷ್ಟೇ ಅಲ್ರಿ, 2-3 ವರ್ಷದ ಕೂಸು ಸಹಿತ ತಲೆ ಕೆಡಿಸ್ಕೊಂಡವ್ರಿ ಫೋನಿನ ಸಂಬಂಧ. ನೋಡಿರ್ಬೇಕಾರ ಹುಡುಗರ ಕೈಯಾಗ ಫೋನ್ ಕೊಟ್ರಾಟ ಊಟ ಮಾಡ್ತಾವೆ, ಇಲ್ಲ ಅಂದ್ರೆ ಒಟ್ಟ ಆಚಿಗೆ ಮಕ್ಕ ಹೊಳಿಸಿಬಿಡ್ತಾವ್ರಿ ಊಟ ಮಾಡಿಸ್ಬೇಕಂತ ಹೋದ್ರೆ. ನೋಡ್ರಿ ಕೆಲವೊಂದು ತಾಯಂದ್ರೆ ಊಟ ಮಾಡಿಸ್ತಿರ್ತಾವೆ ಕೂಸಿಗೆ, ಒಟ್ಟ ಉಣ್ಣಂಗಿಲ್ಲ ರೀ ಅವು. ಕೈಯಾಗ ಫೋನ್ ಕೊಡಬೇಕು ಅವಕ್ಕೆ, ಫೋನ್ ಕೊಟ್ರೆ ತಿಂತಾವೆ, ಇಲ್ಲ ಅಂದ್ರೆ ಹೊಳ್ಳಿ ನೋಡಂಗ ಇಲ್ರಿ. ಆ ಲೆಕ್ಕಕ್ಕೆ ಬಂದೈತ್ರಿ ಈಗ ಫೋನ್ ಹಿಂಗೆ ಎಷ್ಟು ಅಡಿಕ್ಟ್ ಆಗ್ಯಾವ ಹುಡುಗರು ಅಂದ್ರೆ, ಫೋನ್ ಇಲ್ಲಲ್ಲ ಅಂದ್ರೆ ಬದುಕೋದೇ ಇಲ್ಲ, ಆ ಲೆಕ್ಕಕ್ಕೆ ಆಗ್ಬಿಟ್ಟತ್ರಿ. ಅದ್ರಾಗ ಆ ಸಣ್ಣ ಹುಡುಗರ ಕೈಯಾಗ ಫೋನ್ ಹಚ್ಕೊಳ್ಳಿಲ್ಲ ಅಂದ್ರೆ ಒಟ್ಟ ಮುಟ್ಟಂಗಿಲ್ಲ ರೀ ಅವು, ಅನ್ನಂಗಿಲ್ಲ, ಒಟ್ಟ ಬಾಯಿನ ತೆಗಿಯಂಗಿಲ್ಲ ರೀ ಅವು. ಅದ ನೋಡಿರ್ಬೇಕಾರ ಫೋನ್ ಹಚ್ಚಿ ಚಿಂಟು ಟಿವಿ ಪಂಟು ಟಿವಿ ಹಚ್ಕೊಳ್ರಿಬೇಕಾರ ನೋಡ್ರಿ, ನೀವಿನ್ನ ತುತ್ತಿ ಇಡಂಗಿಲ್ಲ, ಅವಾಗ ಅಂತಾವ್ರಿ. ನೋಡ್ರಿ ಎಷ್ಟು ಅಡಿಕ್ಟ್ ಆಗಿಬಿಟ್ಟಾವ ಅಂದ್ರೆ ಫೋನಿಗೆ ಹುಡುಗರು. ಸಣ್ಣ ಕೂಸ್ರಿ ಎಂತಿಂತವ್ರಿ ಅವೆಲ್ಲ, 2-3 ವರ್ಷ ಇರಂಗಿಲ್ಲ ಬಿಡಂಗಿಲ್ಲ ಅಂಥ ಹುಡುಗರು ಸಹಿತ ಫೋನಿಗೆ ಅಡಿಕ್ಟ್ ಆಗ್ಯಾವ. ನೋಡ್ರಿ ಎಂಥ ಕಾಲ ಬಂದೈತಿ. ಎಲ್ಲಿದ್ದವು ರೀ ಇವೆಲ್ಲ ಮೊದಲಕ? 30-40 ವರ್ಷದಿಂದ ನಮ್ಮ ಹಿರಿಯರ ಕೈ ಎಲ್ಲಿದ್ದು ಫೋನು? ಟೆಲಿಗ್ರಾಮ್ ಮಾಡ್ಬೇಕ್ರಿ ಆಗಿನ ಕಾಲಕ್ಕೆ. ಇಲ್ಲಿಂದ್ರೆ ಎಲ್ಲಿ ಯಾರಿಗಾರ ಏನಾರ ಸಂಬಂಧಿಕರಿಗೆ ಏನಾರ ವಿಷಯ ಹೇಳ್ಬೇಕಂದ್ರೆ ಟೆಲಿಗ್ರಾಮ್ ಬರೀಬೇಕು, ಪೋಸ್ಟಿಗೆ ಹಾಕ್ಬೇಕು, ಒಂದು ಪೋಸ್ಟ್ ಕಾಗದ ಪತ್ರ ಹಾಕ್ಬೇಕು, ಆ ಲೆಕ್ಕ ಐತಿ. ಈಗ ನೋಡ್ರಿ ಕಲಿಯುಗ ಎಂಥದೈತಿ. ಇನ್ನೂ ಏನೇನು ಬರ್ತಾವೆ ಏನೋ ದೇವ್ರಿಗೆ ಹತ್ತಿದ ಮಾತು. ನೋಡ್ರಿ ಹೆಂಗೆ ಬರ್ತಾವೆ, ಹೆಂಗೆ ಮಾಡ್ತೀರಿ ನಿಮ್ಗೆ ಬಿಟ್ಟದ್ದು. ಇಲ್ಲೇ ನೀವೇನು ಕುಂತಿರಲ್ಲ, ಎಷ್ಟು ಮಂದಿ ಕಡೆ ಫೋನ್ ಇಲ್ಲ ಕೈ ಎತ್ತರಿ. ನೋಡ್ರಿ ಯಾರು ಕೈ ಎತ್ತಲಿಲ್ಲಲ್ಲ, ಹಂಗಾರೆ ಎಲ್ಲರ ಕಡೆ ಫೋನ್ ಅದಾವ ಅಂತ ಅರ್ಥ. ನಿಮ್ಮ ಕಡೆ ಎಲ್ಲರ ಕಡೆ ಹಂಗಾರೆ ಫೋನ್ ಇದ್ದಿದ್ದು ಗ್ಯಾರಂಟಿ ಅಲ್ಲ, ಅದಕ್ಕೆ ಕೈ ಐತಿಲ್ಲ ನೀವು. ಆತು ಬಿಡ್ರಿ, ಫೋನ್ ಅದಾವು, ಫೋನ್ ಇಟ್ಕೊಳಕ್ಕೇನು ಬ್ಯಾಡ ಅನ್ನಂಗಿಲ್ಲ. ಎಷ್ಟು ಮಂದಿವು ಇವೆರಡು ಬಟ್ಸ್ ಹೌದಾವು ಕೈ ಎತ್ತರಿ. ಅಲ್ಲ ಅವನು ಯಾರು ಕೈ ಎತ್ತವಲ್ರಿ ಅಲ್ಲ, ಬಟ್ ಸೌದಿಲ್ಲ ಅಂದಂಗೆ ಆತು ನಿಮ್ಗೆ. ನೋಡ್ರಿ ಅಲ್ಲಿ ನೋಡ್ರಿ ಕೈ ನೋಡ್ಕೊಳಕತ್ತ ನೋಡ್ರಿ ಅವ. ಅಲ್ಲಿ ನೋಡ್ರಿ ಆ ಮೂಲೆ ನೋಡ್ರಿ, ಆ ಮೂಲೆಯಾಗ ಆ ಹೆಣ್ಮಳು ಹೋಗ್ಬೇಕಿ ಕೈ ನೋಡ್ಕೊಳಕತ್ತಾಳ್ರಿ ಅವ್ರು ಹೆಣ್ಮಳು. ಏನಿಲ್ಲ ಅಳವ ಸೌದಿಲ್ಲ ಕೈ, ನೀನು ಸ್ವಲ್ಪ ಸೌದಿರ್ತಾವೆ, ತಲೆ ಕೆಡಿಸ್ಕೊಬೇಡ. ಯಾಕಂದ್ರೆ ಹಿಂಗೆ ಮಾಡಿ ಈ ಬಟ್ಟರ ಸೌದಿರ್ತೈತಿ, ಇಲ್ಲಿಕಂದ್ರೆ ಒಂದೇ ಕೈಯಾಗ ಇದ್ರೆ ಹಿಂಗೆ ಮಾಡ್ತಾರೆ. ನೋಡ್ಬೇಕ್ರಿ ಅದು ಫೋನು ಒಂದೇ ಕೈಯಾಗಿ ಹಿಡ್ದವ್ರು ಹೆಂಗೆ ಮಾಡ್ತಿರ್ತಾರೆ ಫೋನ್ ಅಂದ್ರೆ, ಹಿಂಗೆ ಹಿಡ್ದಿರ್ತಾವು. ಈ ಕಾಯಿಲೆ ಐತಲ್ರಿ ಹೆಬ್ಬಟ್ಟಿಲೆ, ಹಿಂಗೆ ಮಾಡ್ತಿರ್ತಾವೆ. ಅದು ಹಿಂಗೆ ಮಾಡಿ 8 ದಿವಸ ಅಂತ ತಡೀತೈತಿ ಬಟ್ ಹಂಗೆ. ಮತ್ತು ಹಿಂಗೆ ಮಾಡಿ ಒಂದು ಸ್ವಲ್ಪ ಸವಿತ ಅದು. ಕೆಲವೊಂದು ನೋಡ್ರಿ 2 ಕೈಯಾಗಿ ಹಿಡಿದಿರ್ತಾವೆ ಫೋನು, ಒಂದು ಕೈಯಾಗ ಫೋನ್ ಹಿಡಿದಿರ್ತಾವೆ, ಹಿಂಗೆ ಸರಿಸ್ತಾವೆ, ಹಿಂಗೆ ಸರಿಸಿ ಇದೊಂದು ಬಟ್ ಮಂಡಾಗಿರ್ತೈತಿ. ಸ್ವಲ್ಪ ಸವಿಯಬೇಕಲ್ರಿ ಮತ್ತು. ನೋಡ್ರಿ ಅಂಥ ಕಾಲ ಬಂದೈತೆ ಅಂದ್ರೆ ಬಟ್ಟು ಸಹಿತ ಸವಿಸ್ಗಳು ಲೆಕ್ಕಕ್ಕೆ ಬಂದೈತಿ ಈಗಲೂ. ಫೋನಿಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟವ್ರಿ ಫೋನಿಗೆ. ಕೆಲವೊಂದು ಹುಡುಗರು ಎಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಾವ ಅಂದ್ರೆ, ಈ ಕಾಲೇಜಿಗೆ ಹೋಗ್ತಾವೆ ನೋಡ್ರಿ, ಕಾಲೇಜಿಗೆ ಹೋಗ್ತಾವಲ್ಲ ಹುಡುಗರು, ಅವು ನೋಡ್ಬೇಕ್ರಿ. ಅವ್ರ ಕೈಯ ಫೋನ್ ಇರಲಿಲ್ಲ ಅಂದ್ರೆ ಜೀವನ ಬಿಟ್ಟು ಬಿಡ್ತಾವೆ. ಯಾಕಂದ್ರೆ ಚಾಟ್ ಮಾಡೋಕೆ ಬೇಕಲ್ರಿ ಈಗ. ಹಾಯ್ ಹಲೋ ಹಾಯ್ ಇಂಥದ್ದು ಮಾಡೋಕ್ರೆ ಬೇಕಲ್ರಿ ಮತ್ತು ಫೋನಿಗೆ. ಇವು ಮನೆಯಾಗಿದ್ದು ಹುಚ್ಚರ ತಂದೆ ತಾಯಿಗಳು ತೋತಮ್ಮ ಅದು ಕೇಳಿದ್ವನ್ನ ಒಂದು 20-25 ಸಾವಿರ ರೂಪಾಯಿ ಫೋನ್ ಕೊಟ್ಟು ಕಳಿಸಿಬಿಡ್ತಾವೆ. ಇದು ಏನಿಲ್ಲ, ಅದು ಅಭ್ಯಾಸ ಮಾಡೋಕೆ ಬೇಕಂತ ಇಸ್ಕೊಂಡಿರ್ತೈತಿ. ಏನಿಲ್ಲ, ಸಾಲಿಗೆ ಬರ್ತೈತಿ, ಕ್ಲಾಸ್ನಾಗ ಕುಂದಿರ್ತೈತಿ, ಅವ್ರು ಮಾಸ್ತರ ಪಾಠ ಹೇಳ್ತಿರ್ತಾವೆ, ಈಚೆ ಕಡೆ ಇವು ಚಾಟ್ ಮಾಡ್ಕೊತ ಇವು ಹೊಂಟಿರ್ತಾವೆ. ಹಾಯ್ ಹಲೋ ವೇರ್ ಆರ್ ಯು
ಹೌ ಆರ್ ಯು ಚಲೋ ರೀ. ಫೋನ್ ಇರೋದ ಸುಳ್ಳು ಹೇಳಾಕ್ರಿ, ಆ ಲೆಕ್ಕಕ್ಕೆ ಬಂದುಬಿಟ್ಟೈತ್ರಿ ಈಗ. ಅವಾಗ ಮಾಸ್ತರ್ ಎದ್ದು ನಿಂದಿರ್ಬೇಕು, ಏನು ಮಾಡಾಕತ್ತೀಯಪ್ಪ ನೀನು ಅಂತ ಕೇಳ್ಬೇಕು. ಇಲ್ರಿ ಸರ ಕೇಳಾಕತ್ತೀನಿ ರೀ ಅಂತ ಹೇಳ್ತಾವೆ. ಕೈಯಾಗ ಫೋನ್ ಇರ್ತೈತಿ ಅಂತಂದ್ರಾಗ ಇವು ಮತ್ತೆ ಮಾಸ್ತರಿಗೆ ಕೇಳಾಕತ್ತೀನಿ ರೀ ಅಂತ ಹೇಳ್ತಾವೆ. ನೋಡ್ರಿ ಎಷ್ಟು ಅಡಿಕ್ಟ್ ಆಗ್ಯಾವಂದ್ರೆ ಹೇಳಬಾರ್ದ್ರಿ ಇದನ್ನು. ಒಂದು ಉದಾಹರಣೆ ಹೇಳ್ತೀನಿ ರೀ ನಿಮ್ಗೆ. ಮೊನ್ನೆ ಹಿಂಗೆ ನಮ್ಮ ದೋಸ್ತನ ಮನೆಗೆ ಹೋಗಿದ್ದೆ. ಮನೆಗೆ ಹೋದೆ, ಒಳಗೆ ಸೋಫಾದ ಮ್ಯಾಗ ಕುಂತೆ ಹಂಗೆ ಮಾತಾಡ್ಕೊತ ಕುಂತಿದ್ವಿ ನಾನು ನಮ್ಮ ಗೆಳೆಯ. ನನ್ನ ಎದುರು ಹಿಂಗೆ ಒಂದು ಸ್ವಲ್ಪ ಮಗ್ಲು ಹೋತ್ರಿ. ಮಗ್ಲ ಒಂದು ಕೂಸು ಮಕ್ಕೊಂಡಿತ್ತು ರೀ, ಅಂದ್ರೆ ನಮ್ಮ ಗೆಳೆಯನ ಮಗ ರೀ. ಅಲ್ಲೇ ಮಗ್ಗಲ್ದಾಗ ನಮ್ಮ ಗೆಳೆಯನ ಮಗ ಮಕ್ಕೊಂಡಿತ್ತು, ಸೋಫಾದ ಮ್ಯಾಗ ಮಲಗಿಸಿದ್ದ. ಹಂಗೆ ನೆದರು ಆ ಕೂಸಿನ ಕಡೆ ಹೋದ್ರೆ ನಮ್ದು ನೋಡ್ತೀನಿ ಆ ಹುಡುಗ ಮಕ್ಕೊಂಡಲ್ಲಿ ಏನು ಮಾಡಾಕತ್ತೈತೆ ಅಂದ್ರೆ ಹಿಂಗೆ ಒಂದು ಕೈ ಹಿಂಗೆ ಮಾಡೈತಿ, ಒಂದು ಕೈಲೇ ಹಿಂಗೆ 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 ಮಾಡ್ಕೊತ ಮಕ್ಕೊಂಡೈತಿ ರೀ. ನನಗೆ ಗಾಬಾದನ್ರಿ ನಾನು. ಅಲ್ಲ ಹುಡುಗ ಮಕ್ಕೊಂಡೈತಿ, ಇದೇನು ಮರ ಹಿಂಗೆ 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 ಮಾಡಾಕತ್ತೈತಲ್ಲ ಅಂತೇಳಿ ನನಗೆ ಸಮಾಧಾನ ಆಗಲಿಲ್ಲ ರೀ. ಕೇಳಿದೆ ನಮ್ಮ ದೋಸ್ತನ, ಅಲ್ಲೇ ದೋಸ್ತ ಏನ್ಲೇ ಆ ಕೂಸು ಮಕ್ಕೊಂಡೈತೋ ಏನು ಎದ್ದೈತೋ ಅಂತ ಕೇಳಿದೆ ನಾನು. ಈಗಿಲ್ಲ ದೋಸ್ತ ಮಕ್ಕೊಂಡು ಭಾಳ ತಾತು, ನನ್ನ ಮಗ ಅವ ಮಕ್ಕೊಂಡು ಭಾಳ ತಾತವ ಅಂತ ಹೇಳಿದ. ಅಲ್ಲ ಮಕ್ಕೊಂಡೈತೆ ಅಂತಿದ್ದಿ ಮತ್ತು ಈ ನಮೂನಿ ಮಾಡ್ಕೊತ ಕುಂತೈತಲ್ಲಿ ಅದು ಅಂತ. ನಮ್ಮ ದೋಸ್ತ ಏನು ಹೇಳ್ಬೇಕು ಗೊತ್ತನ್ರಿ, ಇಲ್ಲ ದೋಸ್ತ ನಾನು ಒಟ್ಟು ಕೂಸು ಅಳು ಹೊತ್ನ್ಯಾಗ ನಾನು ಹೆಂಡ್ತಿ ಏನು ಮಾಡಿಬಿಟ್ಟಾಳ ಅಂದ್ರೆ ಹತ್ತುಗಳನ್ನ ಫೋನ್ ಕೊಟ್ಟು ಬಿಡ್ತಾಳೆ ಆಕೆ. ಆ ಹುಡುಗನ ಕೈ ಕೊಟ್ಟು ಬಿಡ್ತಾಳೆ. ಅದು ಹಂಗೆ ನೋಡ್ಕೊತ ಹಂಗೆ ರೂಢ ಆಗಿಬಿಟ್ಟೈತಿ. ಹಿಂಗಾಗಿ ಮಕ್ಕೊಂಡಾಗ ಸಹಿತ ಈ ನಮೂನಿ ಮಾಡ್ಕೊತ ಮಕ್ಕೊಂತ ಮರ ನಮ್ಮ ಹುಡುಗ. ಹೊಚ್ಚಿಡೈತ್ರಿ ನನಗೆ. ನೋಡ್ರಿ 2-3 ವರ್ಷದ ಕೂಸು, 2-3 ವರ್ಷದ ಕೂಸು ಮಕ್ಕೊಂಡಾಗ ಸಹಿತ ಈ ನಮೂನಿ ಹಿಂಗೆ ಮಾಡ್ಕೊತ ಮಕ್ಕೊಂತಾವಂದ್ರೆ ನೋಡ್ರಿ ಎಲ್ಲಿ ಬಂತು ನಮ್ಮದು ಪರಿಸ್ಥಿತಿ. ಅಂದ್ರೆ ಫೋನ್ ಇರಲಿಲ್ಲ ಅಂದ್ರೆ ಬದುಕುದೇ ಇಲ್ಲ, ಫೋನ್ ಇರಲಿಲ್ಲ ಜೀವನನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಆಗಿಬಿಟ್ಟೈತಿ. ಇದು ಬಿಡ್ರಿ ಇದು ಸಣ್ಣ ಕೂಸಿಂದ ಆಯ್ತು. ಇವು ದೊಡ್ಡ ಅನಿಸ್ಕೊಂಡವಲ್ರಿ, 20-25 ವಯಸ್ಸಿನ ಹುಡುಗರು, ಹೆಣ್ಣುಡ್ರು, ಗಂಡುಡ್ರು, ಅವ್ರದಂಕರ ನೋಡಬಾರ್ದ್ರಿ, ಕೇಳಬಾರ್ದ್ರಿ ಅದನ್ನು. ಅವ್ರ ಕೈಯಾಗ ಫೋನ್ ಇದ್ರೆ ಅದ್ರ ಕಥೆನ ಕೇಳಬಾರ್ದು. ಅವು ಆ ನಮೂನಿ ಇರ್ತಾವ್ರಿ. ಅವು ಈಗಿನ ಹುಡುಗರು ಏನೈತಿಲ್ಲ, ಕೈಯಾಗ ಫೋನ್ ಹಿಡ್ಕೊಂಡು ಹಂಗೆ ಹೊಂಟಿರ್ತಾವೆ, ಮಾತಾಡ್ಕೊಂತ ಹೊಂಟಿರ್ತಾವೆ. ಇದ್ರಿಗೆ ಗಾಡಿ ಬಂದೈತೆ ಅನ್ನಂಗಿಲ್ಲ, ಬಿಟ್ಟೈತೆ ಅನ್ನಂಗಿಲ್ಲ. ಅವ ಹಂಗೆ ಗಾಡಿ ಅವ ಹಾರ್ನ ಹೊಡಿತಾನ. ಇವು ಒಟ್ಟೆ ಕಿವ್ಯಾಗ ಫೋನ್ ಇಟ್ಕೊಂಡಿದ್ದ ಆಟಕ್ಕರಿ ಗಾಡಿ ಹಾದೈತಿ ಹಾದ್ರ ಇಲ್ಲಿ ಬಿಟ್ಟರ ಬಿಡಲಿ, ಅವ ಹಂಗೆ ಹಾರ್ನ ಹೊಡಿತಾನ. ಅವ್ನು ಹೊಯ್ಕೊಂಡ್ರು ದಾರಿ ಬಿಡಂಗಿಲ್ಲ ರೀ. ಆ ಲೆಕ್ಕಕ್ಕೆ ಬಂದೈತ್ರಿ ಈಗ ಹುಡುಗರು. ಹಂಗೆ ಫೋನ್ ಹಿಂಗೆ ಹಿಡ್ಕೊಂಡಿರ್ತಾವೆ, ಹೊಂಟು ಬಿಡ್ತಾವ್ರಿ. ಹಂಗೆ ನೆಲ್ದಾಗ ಏನೈತೆ ಅಂತ ನೋಡಂಗಿಲ್ಲ, ಇದ್ರಿಗೆ ಯಾರು ಬಂದಾರಂತ ನೋಡಂಗಿಲ್ಲ. ಆದ್ರೆ ಇಲ್ಲಿ ಬಿಡು ಗಾಡಿ ಅನ್ನೋ ಲೆಕ್ಕಕ್ಕೆ ಹೊಂಟು ಬಿಟ್ಟಿರ್ತಾವ್ರಿ. ಅವನ ಗಾಡಿ ಅವನ ಬೇಸರ ಆಗಿ ಯಾರು ನೋಡ್ಕೊತ ಮಗಲ್ ತೊಗೊಂಡು ಹೋಗ್ಬೇಕ್ರಿ, ಅದನ್ನ ಬಿಟ್ಟರೆ ದಾರಿನೇ ಇಲ್ರಿ. ಆ ಲೆಕ್ಕಕ್ಕೆ ಇವು ಫೋನ್ ಹಿಡ್ಕೊಂಡು ಅಡ್ಡಾಡ್ತಾವ್ರಿ ನಮ್ಮ ಈಗಲೂ ಹುಡುಗರು. ಇನ್ನು ಕೆಲವೊಂದಿಷ್ಟು ಹುಡುಗಿಯರು ಇರ್ತಾವ್ರಿ, ಅವು ನೋಡ್ಬೇಕ್ರಿ, ವ್ಯಾನಿಟಿ ಬ್ಯಾಗ್ ಹಾಕೊಂಡಿರ್ತಾವೆ, ಇಲ್ಲ ಅಂದ್ರೆ ಸಾಲಿ ಬ್ಯಾಗ್ ಹಾಕೊಂಡಿರ್ತಾವೆ, ಹಿಂದೆ ಬೆನ್ನಿಗೆ ಕೈಯಾಗಿ ಹಿಂಗೆ ಫೋನ್ ಹಿಡ್ದಿರ್ತಾವೆ, ಹಿಂಗೆ ನೆಲ್ದಾಗ ಚೆಂಡು ಇಟ್ಟಿರ್ತಾವೆ, ಹೊಕ್ಕಿರ್ತಾವ್ರಿ. ಹಂಗೆ ಹಿಂಗೆ ಫೋನ್ ಹಿಡ್ಕೊಂಡು ಹೊಕ್ಕಿರ್ತಾವ್ರಿ. ಹಂಗೆ ಅವು ಏನಿಲ್ರಿ, ಗಾಡಿ ಬಂದೈತೆ ಅನ್ನಂಗಿಲ್ಲ, ಬಿಡಂಗಿಲ್ಲ. ಒಮ್ಮೊಮ್ಮೆ ಗಾಡಿಗೆ ಹಾದು ಬಿಡ್ತಾವ್ರಿ ಹೋಗಿ. ಅಂಥ ಪರಿಸ್ಥಿತಿ ಐತ್ರಿ. ಮತ್ತು ಗಾಡಿಗೆ ಹಾದ್ರೆ ತಳ ಬೀಳ್ತಾವಲ್ರಿ, ಫೋನ್ ಕೆಡವಂಗಿಲ್ರಿ. ಮತ್ತು ಅವು ನೋಡ್ರಿ ಬೇಕಾದ್ರೆ ನೀವು ಕೆಲವೊಂದಿಷ್ಟು ಹುಡುಗರನ್ನ, ಹೆಣ್ಣು ಹುಡುಗರನ್ನ, ಗಂಡು ಹುಡುಗರನ್ನ ಗಾಡಿಗೆ ಹಾದು ತಾವು ಬಿದ್ದರೂ ಫೋನ್ ಕೆಡವಂಗಿಲ್ರಿ, ಫೋನ್ ಬಿಡಿಸಂಗಿಲ್ರಿ. ತಾವು ಬೀಳ್ತಾವೆ ಆದ್ರೆ ಫೋನ್ ಕೆಡವಂಗಿಲ್ಲ. ಯಾಕಂದ್ರೆ ಫೋನ್ ಕೊಡಿಸ್ಬೇಕಲ್ರಿ ಮನ್ಯಾಗ. ಮತ್ತು ಹೊಸದು ಇನ್ನೊಂದು ಕಾಲ ಮೇಲೆ ಹೊಡಿತಾರೆ ಮನ್ಯಾಗ, ಹೌದಲ್ರಿ? ಅಷ್ಟು ಶಾಣೆತನ ಇರ್ತಾವ್ರಿ ಈಗಲ ಹುಡುಗರಿಗೆ. ಯಾಕಂದ್ರೆ 20-25 ಸಾವಿರ ರೂಪಾಯಿ ಫೋನ್ ತೊಗೊಂಡಿರ್ತಾವ. ಒಳ್ಳೆ ಮೇಲೆ ಕೊಡಿಸಂದ್ರೆ ಅವು ತಂದೆ ತಾಯಿ ಕೊಡ್ಸಂಗಿಲ್ಲ. ಯಾಕೆ ಮಗನ ಏನು ಮಾಡಿದೆ ಫೋನು ಅಂತ ಕೇಳ್ತಾವೆ. ಹೊಡೆದಂತ ಹೇಳಕ್ಕೆ ಇವಾಗ ಸಂಕಟ. ಹಿಂಗಾಗಿ ಏನು ಮಾಡ್ತಾವ್ರಿ, ಫೋನ್ ಕೆಡವಂಗಿಲ್ರಿ, ಫೋನ್ ಗಟ್ಟಿ ಹಿಡ್ಕೊಂಡಿರ್ತಾವೆ. ಮತ್ತು ಆದ್ರೆ ತಾವು ಬೀಳ್ತಾವ್ರಿ, ತಾವ ಹಾಯ್ತಾವೆ ಗಾಡಿಗೆ.
ಅಡಿಯವ ಹಾಸೋದ ಬೇಡ, ತಿಂತಲೇ ಹೋಗಿ ಹಾದು ಬಿಡ್ತಾವ್ರಿ ಅಂಥ ಹುಡುಗರದವ್ರಿಗೆ. ಸ್ನೇಹಿತರೆ, ಇಲ್ಲಿವರೆಗೂ ಕೆಲವೊಂದು ಹಾಸ್ಯದ ತುಣುಕುಗಳನ್ನು ಕೇಳಿದಂಥ ತಮಗೆಲ್ಲರಿಗೂ ಅಭಿನಂದನೆಗಳು. ನಮಸ್ಕಾರ ವೀಕ್ಷಕರೇ. ಇಲ್ಲಿಯವರೆಗೂ ಕೆಲವೊಂದು ಹಾಸ್ಯದ ತುಣುಕುಗಳನ್ನು ಹೇಳಿದ್ದೀನಿ. ನೋಡ್ತಿರುವಂತಹ ಎಲ್ಲ ವೀಕ್ಷಕರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ನಮಗೆ ಪ್ರೋತ್ಸಾಹ ನೀಡಿ. ಹೀಗೆ ಮುಂದೆ ಕೆಲವೊಂದು ಹಾಸ್ಯದ ತುಣುಕುಗಳನ್ನು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.